Hello students, welcome to C Programming. ಈಗ ನಾವು ಈ ಕ್ಲಾಸಲ್ಲಿ ವೆರೈಟೀಸ್ ಆಫ್ ರಾಮ್ ಅನ್ನು ಸ್ಟಡಿ ಮಾಡೋಣ. ರೀಡ್ ಓನ್ಲಿ ಮೆಮೊರಿ. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ RAM and ROM memories. RAM means random access memory. ROM means read only memory. When power goes off, the information stored in the RAM will be erased ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ. ಓಕೆ, ಪವರ್ ಯಾವಾಗ ಆಫ್ ಆಗುತ್ತೆ ಅವಾಗ ರ್ಯಾಮ್ನಲ್ಲಿರೋ ಕಂಟೆಂಟ್ ಏನಾಗುತ್ತೆ, ಲಾಸ್ಟ್ ಆಗಿಬಿಡುತ್ತೆ. ಓಕೆ, ದಟ್ ಕಂಟೆಂಟ್ ವಿಲ್ ಬಿ ಎರೈಸ್ಡ್. ಹಾಗಾದರೆ ರೀಡ್ ಓನ್ಲಿ ಮೆಮೊರಿ ಕಂಟೆಂಟ್ ಆ ರೀತಿ ಅಲ್ಲ, ಇಟ್ ಈಸ್ ಎ ಪರ್ಮನೆಂಟ್ ಮೆಮೊರಿ. ರ್ಯಾಮನ್ನು ನಾವೇನಂತ ಕರಿಬೋದು, ಟೆಂಪರರಿ ಮೆಮೊರಿ ಅಂತ ಕರಿಬೋದು. ರೀಡ್ ಓನ್ಲಿ ಮೆಮೊರಿ ರಾಮನ್ನ ಏನಂತ ಕರಿತೀವಿ, ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ. ಓಕೆ, ಒಂದ್ಸಲ ಇನ್ಫಾರ್ಮೇಶನ್ ಅದರಲ್ಲಿ ನಾವೇನಾದ್ರೂ ಸ್ಟೋರ್ ಮಾಡಿದ್ವಿ ಅಂದರೆ ಅದು ಪವರ್ ಹೋದ್ರೂ ಕೂಡ ಲಾಸ್ ಆಗೋದಿಲ್ಲ, ಪರ್ಮನೆಂಟ್ ಆಗಿ ಉಳಿದಿರುತ್ತೆ. ಆದರೆ ಸ್ಪೆಷಲ್ ಕಂಡೀಷನ್, ಅದನ್ನ ಹೀಟ್ ಮಾಡೋದ್ರಿಂದ, ಎಲೆಕ್ಟ್ರಿಕಲ್ ರೇಸ್ ಪಾಸ್ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಹೀಟ್ ಮಾಡೋದ್ರಿಂದ ಅಲ್ಲ, ಲೇಸರ್ ರೇಸ್ ಪಾಸ್ ಮಾಡೋದ್ರಿಂದ ಎಲೆಕ್ಟ್ರಿಕಲಿ ಅದನ್ನ ಏನು ಮಾಡ್ಬೋದು, ಅದ್ರ ಕಂಟೆಂಟನ್ನ ರಿಮೂವ್ ಮಾಡ್ಬೋದು, ಮತ್ತೆ ಹೊಸ ಕಂಟೆಂಟನ್ನ ಆ್ಯಡ್ ಮಾಡ್ಬೋದು. ಆ ರೀತಿ ರಾಮ್ಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನಿಲ್ಲಿ 1 by 1 ರಾಮನ್ನ ಬರಿತೀನಿ, ನೋಡ್ಕೊಳ್ಳಿ. ಫಸ್ಟ್ PROM, ನೆಕ್ಸ್ಟ್ EPROM, ನೆಕ್ಸ್ಟ್ EEPROM. ಈ ರೀತಿ PROM, EPROM, EEPROM ಅಂತ ಬರುತ್ತೆ. ಏನು ಆ ರೀತಿ ಹೇಳಿದ್ರೆ, ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ PROM. PROM ಅಂದ್ರೆ ಏನು? ದಿಸ್ ಈಸ್ ಅನ್ ಅಕ್ರೋನಿಮ್ ಫಾರ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. PROM ಅಂತ ಹೇಳಿದ್ರೆ ಏನರ್ಥ? ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಅರ್ಥ. ಓಕೆ, ದ ಕಂಟೆಂಟ್ಸ್ ಆಫ್ ದಿಸ್ ಮೆಮೊರಿ ಆರ್ ಡಿಸೈಡೆಡ್ ಬೈ ದ ಯೂಸರ್. ಇದ್ರ ಕಂಟೆಂಟು ಯಾರು ಡಿಸೈಡ್ ಮಾಡ್ತಾರೆ? ಯೂಸರ್ ಡಿಸೈಡ್ ಮಾಡ್ತಾರೆ. ನಾವೇನ್ ನೋಡಿದ್ವಿ, ರಾಮ್ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಪ್ರಿಪೇರ್ಡ್ ಮೆಮೊರಿ ಅಂತ ಹೇಳಿದ್ವಿ ಅಲ್ವಾ. ಮ್ಯಾನುಫ್ಯಾಕ್ಚರರ್ ಅದರಲ್ಲಿ ಕಂಟೆಂಟ್ ಅನ್ನ ಆಡ್ ಮಾಡಿರ್ತಾರೆ ಅಂತ ಹೇಳಿದ್ವಿ. ಓಕೆ, ಇಲ್ಲಿ PROM ಅನ್ನೋ ಒಂದು ವೆರೈಟಿ ಬರುತ್ತೆ, ಅದರಲ್ಲಿ ಅದ್ರ ಕಂಟೆಂಟ್ ಏನಿರಬೇಕು ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ? ಯೂಸರ್ ಡಿಸೈಡ್ ಮಾಡ್ತಾರೆ. The contents of this memory are decided by the user. It is initially empty. ಮ್ಯಾನುಫ್ಯಾಕ್ಚರ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದು ಏನಾಗಿರುತ್ತೆ? ಎಂಟಿ ಆಗಿರುತ್ತೆ. ಲೇಟರ್ ದ ಯೂಸರ್ ಕ್ಯಾನ್ ಸ್ಟೋರ್ ಪ್ರೋಗ್ರಾಮ್ಸ್. ನಂತರ ಯೂಸರು ಅದರಲ್ಲಿ ಏನು ಸ್ಟೋರ್ ಮಾಡ್ಬೋದು? ಪ್ರೋಗ್ರಾಮ್ಸ್ಗಳನ್ನು ಸ್ಟೋರ್ ಮಾಡ್ಬೋದು, ಡಾಟಾನ ಸ್ಟೋರ್ ಮಾಡ್ಬೋದು, ಆರ್ ಎನಿ ಅದರ್ ಇನ್ಫಾರ್ಮೇಷನ್ ಅನ್ನು ಸ್ಟೋರ್ ಮಾಡ್ಬೋದು ಪರ್ಮನೆಂಟ್ಲಿ ಇನ್ ದಿಸ್ ಮೆಮೊರಿ. ಒಂದ್ಸಲ ಸ್ಟೋರ್ ಮಾಡಿದ್ರೆ ದಟ್ ಈಸ್ ಪರ್ಮನೆಂಟ್. ಓಕೆ, however these programs cannot be erased once they are written on to it. ಒಂದ್ಸಲ ನಾವು ಪ್ರೋಗ್ರಾಮ್ಸ್ ಅದ್ರಾಗೆ ಬರೆದ್ಬಿಟ್ರೆ ಮತ್ತೆ ಅದನ್ನ ಎರೈಸ್ ಮಾಡಕ್ಕೆ ಬರೋದಿಲ್ಲ. ವಾಟ್? ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಓಕೆ ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. EPROM. EPROM ಅಂದ್ರೆ ಏನು? ದಿಸ್ ಈಸ್ ಅನ್ ಅಕ್ರೋನಿಮ್ ಫಾರ್ erasable programmable read only memory. ಇದೇನಿದು? erasable programmable read only memory. The content stored in this can be erased by exposing it to an ultraviolet light source for about 10 to 20 minutes. The new information can be stored in it. ಇದರಲ್ಲಿರೋ ಕಂಟೆಂಟ್ ಅಲ್ಟ್ರಾವೈಲೆಟ್ ರೇಸಿಗೆ ಎಕ್ಸ್ಪೋಸ್ ಮಾಡಿದಾಗ, ಒಂದು 10 ಇಂದ 20 ಮಿನಿಟ್ಸ್ ವರೆಗೂ ಅಲ್ಟ್ರಾವೈಲೆಟ್ ರೇಸಿಗೆ ಎಕ್ಸ್ಪೋಸ್ ಮಾಡಿದಾಗ ಇದರಲ್ಲಿರೋ ಕಂಟೆಂಟ್ ಏನಾಗುತ್ತೆ? ಎರೈಸ್ ಆಗುತ್ತೆ. ಒಂದ್ಸಲ ಎರೈಸ್ ಆದ್ಮೇಲೆ ಮತ್ತೆ ನಾವು ಬೇರೆ ಕಂಟೆಂಟನ್ನ ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಓಕೆ, ಅದಕ್ಕೆ ಏನಂತ ಹೇಳ್ತೀವಿ ನಾವು? ಎರೈಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಕರಿತೀವಿ. ಇದನ್ನ EPROM ಅಂತ ಹೇಳ್ತೀವಿ. ನೆಕ್ಸ್ಟ್ EEPROM.
EEPROM ಅಂದ್ರೆ ಏನು? ದಿಸ್ ಈಸ್ ಅನ್ acronym ಫಾರ್ electrically erasable programmable read only memory. Electrically erasable programmable read only memory ಅಂತ ಹೇಳ್ತೀವಿ. The content stored in this can be erased electrically. ಇದರಲ್ಲಿರೋ ಕಂಟೆಂಟ್ನ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಏನು ಮಾಡ್ಬೋದು? ಎರೈಸ್ ಮಾಡ್ಬೋದು. ಲೇಟರ್ ನ್ಯೂ ಇನ್ಫಾರ್ಮೇಶನ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಇಟ್. ನಂತರ ಬೇರೆ ನ್ಯೂ ಇನ್ಫಾರ್ಮೇಶನ್ ಅನ್ನು ಅದರಲ್ಲಿ ಏನು ಮಾಡ್ಬೋದು? ಸ್ಟೋರ್ ಮಾಡ್ಕೋಬಹುದು. ಎಲೆಕ್ಟ್ರಿಕಲಿ ಎರೈಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಈ ರೀತಿ ವೆರೈಟೀಸ್ ಆಫ್ ರಾಮ್ ಬರ್ತವೆ. PROM, EPROM, EEPROM ಅಂತ. ಓಕೆ, ನಾನು ಹೇಳಿದ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಓಕೆ, ದಿಸ್ ಎಂಡ್ಸ್ ದ ಮೆಮೊರಿ ಯೂನಿಟ್ ಇಂಟ್ರೊಡಕ್ಷನ್. ಮೆಮೊರಿ ಯೂನಿಟ್ ಇಂಟ್ರೊಡಕ್ಷನ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಬ್ರೀಫ್ ಹಿಸ್ಟ್ರಿ ಆಫ್ ಹಾರ್ಡ್ವೇರ್ ಅನ್ನು ತಿಳ್ಕೊಳ್ಳೋಣ. ಹಾರ್ಡ್ವೇರಿನ ಒಂದು ಬ್ರೀಫ್ ಹಿಸ್ಟ್ರಿನ ತಿಳ್ಕೊಳ್ಳೋಣ. ದ ಟರ್ಮ್ ಹಾರ್ಡ್ವೇರ್ ರೆಫರ್ಸ್ ಟು ದ ಫಿಸಿಕಲ್ ಡಿವೈಸಸ್ ದಟ್ ಯು ಕ್ಯಾನ್ ಸಿ ಅಂಡ್ ಟಚ್ ಇನ್ ಎ ಕಂಪ್ಯೂಟರ್ ಸಿಸ್ಟಮ್. ಹಾರ್ಡ್ವೇರ್ ಅಂದ್ರೆ ಏನು? ಫಿಸಿಕಲ್ ಡಿವೈಸಸ್ ದಟ್ ವಿ ಕ್ಯಾನ್ ಫೀಲ್ ಅಂಡ್ ಟಚ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳ್ಬೋದು. ಆದರೆ ಸಾಫ್ಟ್ವೇರ್ ಅನ್ನ ಟಚ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ? ಹಾರ್ಡ್ವೇರ್ ಅನ್ನ ಏನ್ ಮಾಡ್ಬೋದು? ನಾವು ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. Thus, the input, output, storage, control and processing devices are hardware. Input devices, output devices, control devices, processing devices ಇವೆಲ್ಲ ಇದರಿಂದ ಆಗಿರುತ್ತೆ, ಹಾರ್ಡ್ವೇರ್ ಇಂದ ಆಗಿರುತ್ತೆ. ಇವನ್ನೆಲ್ಲ ಏನಂತ ಹೇಳ್ತೀವಿ? ಹಾರ್ಡ್ವೇರ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಇನ್ಪುಟ್ ಡಿವೈಸಸ್ ಗಳ ಬಗ್ಗೆ ನೋಡೋಣ. ಇನ್ಪುಟ್ ಡಿವೈಸಸ್ ಅಂದ್ರೆ ಎಕ್ಸಾಂಪಲ್ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಲೈಟ್ ಪೆನ್, ಜಾಯ್ಸ್ಟಿಕ್, ಡಿಜಿಟೈಸರ್ ಇವೆಲ್ಲ ಏನು? ಇನ್ಪುಟ್ ಡಿವೈಸಸ್ ಅಂತ ಹೇಳ್ಬೋದು. ಓಕೆ, ದ ಡಿವೈಸ್ ದಟ್ ಅಕ್ಸೆಪ್ಟ್ಸ್ ಡಾಟಾ ಫ್ರಮ್ ದ ಯೂಸರ್ ಅಂಡ್ ಕಮ್ಯುನಿಕೇಟ್ಸ್ ಇಟ್ ಟು ದ CPU ಈಸ್ ಕಾಲ್ಡ್ ಆನ್ ಇನ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ ಅಂದ್ರೆ ಏನು? ಯೂಸರ್ ಇಂದ ಡಾಟಾನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಮತ್ತೆ CPU ಒಂದಿಗೆ ಅದನ್ನ ಕಮ್ಯುನಿಕೇಟ್ ಮಾಡುತ್ತೆ. ಈ ರೀತಿ ಡಿವೈಸಸ್ ಗಳನ್ನ ಏನಂತ ಹೇಳ್ತೀವಿ ನಾವು? ಇನ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಫಸ್ಟ್ ಕೀಬೋರ್ಡ್. ಇಟ್ ಈಸ್ ಫಸ್ಟ್ ಒನ್ ಈಸ್ ವಾಟ್? ಕೀಬೋರ್ಡ್. ಕೀಬೋರ್ಡ್ ಅಂದ್ರೆ ನೀವು ನೋಡಿದ್ದೀರಾ, ನಿಮಗೆ ಗೊತ್ತೇ ಇದೆ. ಓಕೆ, ಇಟ್ ಈಸ್ ಯೂಸ್ ಟು ಎಂಟರ್ ಬೋತ್ ನ್ಯೂಮೆರಿಕಲ್ ಅಂಡ್ ಕ್ಯಾರೆಕ್ಟರ್ ಟೈಪ್ ಡಾಟಾ. ಅದರಲ್ಲಿ ನ್ಯೂಮೆರಿಕಲ್ ಡಾಟಾನೇ ಇರುತ್ತೆ. ನ್ಯೂಮೆರಿಕಲ್ ಡಾಟಾ ಅಂದ್ರೆ 1 2 3 4 5 6 ನಂಬರ್ಸ್ ನ್ಯೂಮೆರಿಕಲ್ ಡಾಟಾನೇ ಇರುತ್ತೆ. ಕ್ಯಾರೆಕ್ಟರ್ ಟೈಪ್ ಡಾಟಾನೇ ಇರುತ್ತೆ. ಕ್ಯಾರೆಕ್ಟರ್ ಟೈಪ್ ಡಾಟಾ ಅಂದ್ರೆ ABCDEFG ಕ್ಯಾರೆಕ್ಟರ್ಸ್. ಓಕೆ, ಆಮೇಲೆ ಸಮ್ ಸ್ಪೆಷಲ್ ಕೀಸ್ ಕೂಡ ಇರುತ್ತೆ ಅದರಲ್ಲಿ. ಓಕೆ, ಇಟ್ ಈಸ್ ಲೈಕ್ ಎ ಮೆಕ್ಯಾನಿಕಲ್ ಟೈಪ್ ರೈಟರ್. ಅದು ಯಾವ ತರ ಇರುತ್ತೆ? ಮೆಕ್ಯಾನಿಕಲ್ ಟೈಪ್ ರೈಟರ್ ನೋಡಿರ್ತೀರಲ್ಲ ನೀವು, ಅದೇ ತರ ಕೀಬೋರ್ಡು ಕೂಡ ಇರುತ್ತೆ. ವಿತ್ ಆಲ್ಫಾ ನ್ಯೂಮೆರಿಕ್ ಅಂಡ್ ಸ್ಪೆಷಲ್ ಕೀಸ್. ಆಲ್ಫಾ ನ್ಯೂಮೆರಿಕ್ ಆಲ್ಫಾಬೆಟ್ಸ್ ಬರುತ್ತೆ, ನಂಬರ್ಸ್ ಬರುತ್ತೆ, ಮತ್ತೆ ಸ್ಪೆಷಲ್ ಕೀಸ್ ಕೂಡ ಬರುತ್ತೆ ಅದರಲ್ಲಿ. ದ ಕೀಬೋರ್ಡ್ಸ್ ಆರ್ ಕ್ಲಾಸಿಫೈಡ್ ಇನ್ ಟೂ ಕೆಟಗರೀಸ್. ಕೀಬೋರ್ಡ್ಸ್ ನ 2 ಕೆಟಗರೀಸ್ ನಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಸೀರಿಯಲ್ ಕೀಬೋರ್ಡ್, ಇನ್ನೊಂದು ಪ್ಯಾರಲಲ್ ಕೀಬೋರ್ಡ್. ಯಾವುದು? ಒಂದು ಸೀರಿಯಲ್ ಕೀಬೋರ್ಡ್. ಸೀರಿಯಲ್ keyboard, parallel ಕೀಬೋರ್ಡ್. ಸೀರಿಯಲ್ ಕೀಬೋರ್ಡ್ ಮತ್ತು ಪ್ಯಾರಲಲ್ ಕೀಬೋರ್ಡ್ ಅಂತ ಎರಡು ರೀತಿ ಕೀಬೋರ್ಡ್ಗಳು ಬರ್ತವೆ. ಎ ಸೀರಿಯಲ್ ಕೀಬೋರ್ಡ್ ಈಸ್ ಒನ್ ವಿಚ್ ಕಮ್ಯುನಿಕೇಟ್ಸ್ ದ ಡಾಟಾ ಟು ದ CPU 1 bit at a time. ಸೀರಿಯಲ್ ಕೀಬೋರ್ಡ್ ಅಂದ್ರೆ, ಈ ಕೀಬೋರ್ಡ್ ಅಂದ್ರೆ CPU ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಅಲ್ವಾ? CPU ಕನೆಕ್ಟ್ ಆಗಿರುತ್ತೆ ಅಲ್ಲ, ಅಟ್ ಎ ಟೈಮ್ 1 bit ಅಷ್ಟೇ ಕಮ್ಯುನಿಕೇಟ್ ಮಾಡುತ್ತೆ. ಅದು ಯಾವುದು? ಸೀರಿಯಲ್ ಕೀಬೋರ್ಡ್. ಸೊ ಪ್ಯಾರಲಲ್ ಕೀಬೋರ್ಡ್ ಏನ್ ಮಾಡುತ್ತೆ? ಎ ಪ್ಯಾರಲಲ್ ಕೀಬೋರ್ಡ್ ಈಸ್ ಒನ್ which communicates the data to the CPU 1 byte at a time.
ಸೀರಿಯಲ್ ಕೀಬೋರ್ಡ್ 1 ಬಿಟ್ ಅಟ್ ಎ ಟೈಮ್ ಕಮ್ಯುನಿಕೇಟ್ ಮಾಡುತ್ತೆ CPU ಒಂದಿಗೆ. ಪ್ಯಾರಲಲ್ ಕೀಬೋರ್ಡ್ 1 ಬೈಟ್ ಅಂದ್ರೆ 8 ಬಿಟ್ಸ್ ಅಟ್ ಎ ಟೈಮ್ ಕಮ್ಯುನಿಕೇಟ್ ಮಾಡುತ್ತೆ ಪ್ಯಾರಲಲ್ ಕೀಬೋರ್ಡ್ ಇದ್ರ ಜೊತೆ CPU ಜೊತೆ. ಓಕೆ, ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೀರಿಯಲ್ ಕೀಬೋರ್ಡ್ ಅಂಡ್ ಪ್ಯಾರಲಲ್ ಕೀಬೋರ್ಡ್ ಅಂತ ನಾವು ಹೇಳ್ಬೋದು. ಓಕೆ, ದ ಇನ್ಫಾರ್ಮೇಶನ್, ಒಂದು ನಿಮಿಷ. ಓಕೆ, ದಿಸ್ ಈಸ್ ಅಬೌಟ್ ಕೀಬೋರ್ಡ್. ನೆಕ್ಸ್ಟ್ ಥಿಂಗ್ ಈಸ್ ಮತ್ಯಾವುದು ಇನ್ಪುಟ್ ಡಿವೈಸಸ್ ನೀವು ನೋಡಿರೋದು? ಮೌಸ್. ಮೌಸ್ ನೋಡಿದ್ದೀರಲ್ಲ ಎಲ್ಲರೂ? ಓಕೆ, ಲೆಫ್ಟ್ ಬಟನ್ ಇರುತ್ತೆ, ರೈಟ್ ಬಟನ್ ಇರುತ್ತೆ, ಸ್ಕ್ರಾಲಿಂಗ್ ಬಾಲ್ ಇರುತ್ತೆ ಅದರಲ್ಲಿ. ಓಕೆ, ಇಟ್ ಈಸ್ ಎ ಸ್ಮಾಲ್ ಹ್ಯಾಂಡ್ ಹೆಲ್ಡ್ ಪಾಯಿಂಟಿಂಗ್ ಡಿವೈಸ್. ಹ್ಯಾಂಡ್ ಹೆಲ್ಡ್ ಕೈಯಲ್ಲಿ ಇಟ್ಕೊಳ್ಳುವಂತ ಪಾಯಿಂಟಿಂಗ್ ಡಿವೈಸ್ ಕನೆಕ್ಟೆಡ್ ಟು ದ CPU ಥ್ರೂ ಎ ಕೇಬಲ್. CPU ಗೆ ಒಂದು ಕೇಬಲ್ ಇಂದ ಕನೆಕ್ಟ್ ಮಾಡಿರ್ತೀವಿ. ಇಟ್ ಹ್ಯಾಸ್ ಎ ರೊಟೇಟಿಂಗ್ ಬಾಲ್ ಎಟ್ ದ ಬಾಟಮ್. ಬಾಟಮ್ ನಲ್ಲಿ ಏನಿರುತ್ತೆ? ಒಂದು ರೊಟೇಟಿಂಗ್ ಬಾಲ್ ಇರುತ್ತೆ. ಅಂಡ್ ಹ್ಯಾಸ್ 2 ಕ್ಲಿಕ್ ಬಟನ್ಸ್ ಆನ್ ದ ಟಾಪ್. ಟಾಪ್ ನಲ್ಲಿ 2 ಕ್ಲಿಕ್ ಬಟನ್ಸ್ ಇರುತ್ತೆ, ಒಂದು ಲೆಫ್ಟ್ ಕ್ಲಿಕ್ ಬಟನ್, ಇನ್ನೊಂದು ರೈಟ್ ಕ್ಲಿಕ್ ಬಟನ್. ಆಸ್ ದ ಮೌಸ್ ಈಸ್ ಮೂವ್ಡ್ ಅಕ್ರಾಸ್ ಎ ರಬ್ಬರ್ ಪ್ಯಾಡ್ ಆರ್ ಎ ಫ್ಲಾಟ್ ಸರ್ಫೇಸ್. ಒಂದು ರಬ್ಬರ್ ಪ್ಯಾಡ್ ಅಥವಾ ಫ್ಲಾಟ್ ಸರ್ಫೇಸ್ ಮೇಲೆ ಮೌಸ್ ಅನ್ನ ನಾವೇನ್ ಮಾಡಬೇಕು ಮಾಡ್ತಾರೆ, ಮೂವ್ ಮಾಡ್ತಾರೆ. ದ ಬಾಲ್ ರೋಲ್ಸ್ ಅಂಡ್ ಇಟ್ ಮೂವ್ಮೆಂಟ್ ಈಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್. ಬಾಲ್ ಏನ್ ಮಾಡುತ್ತೆ? ರೋಲ್ ಆಗುತ್ತೆ, ಅದ್ರ ಮೂವ್ಮೆಂಟ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಕಮ್ಯುನಿಕೇಟೆಡ್ ಟು ದ CPU. ನಂತರ ಅದು ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ CPU ಜೊತೆ ಏನಾಗುತ್ತೆ? ಕಮ್ಯುನಿಕೇಟ್ ಆಗುತ್ತೆ. ಓಕೆ, ಈ ರೀತಿ ಯೂಸರ್ ಇಂದ ಡಾಟಾನ ನಾವು ಏನ್ ಮಾಡ್ತೀವಿ? ಅಕ್ಸೆಪ್ಟ್ ಮಾಡ್ಕೊತೀವಿ ಯೂಸಿಂಗ್ ಎ ಮೌಸ್. ದೀಸ್ ಮೂವ್ಮೆಂಟ್ಸ್ ಆರ್ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್ ಆಸ್ ಆನ್ ಆರೋ. ಆ ಮೂವ್ಮೆಂಟ್ಸ್, ಮೌಸ್ ಮೂವ್ಮೆಂಟ್ಸ್ ಏನಿದೆಯಲ್ಲ ಅದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆಸ್ ಅನ್ ಆರೋ. ಮೌಸ್ ಹೇಗೆ ಮೂವ್ ಆಗುತ್ತೆ, ಆ ಆರೋ ಕೂಡ ಅದೇ ರೀತಿ ಮೂವ್ ಆಗುತ್ತೆ. ದಿಸ್ ಆರೋ ಇಸ್ ಕಾಲ್ಡ್ ಮೌಸ್ ಪಾಯಿಂಟರ್. ಆ ಆರೋನ ಏನಂತ ಕರಿತೀವಿ ನಾವು? ಮೌಸ್ ಪಾಯಿಂಟರ್ ಅಂತ ಕರಿತೀವಿ. ಓಕೆ, ದೇರ್ ಆರ್ 2 ಟೈಪ್ಸ್ ಆಫ್ ಮೌಸ್. 2 ಬಟನ್ ಮೌಸ್ ಅಂಡ್ 3 ಬಟನ್ ಮೌಸ್. ಒಂದು 2 ಬಟನ್ ಮೌಸ್, ಇನ್ನೊಂದು 3 ಬಟನ್ ಮೌಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕೀಬೋರ್ಡ್ ಆಯ್ತು, ಮೌಸ್ ಆಯ್ತು. ನೆಕ್ಸ್ಟ್ ಲೈಟ್ ಪೆನ್. ಕೀಬೋರ್ಡ್ ಆಯ್ತು, ಮೌಸ್ ಆಯ್ತು. ನೆಕ್ಸ್ಟ್ ಲೈಟ್ ಪೆನ್. ಲೈಟ್ ಪೆನ್ ಅಂದ್ರೆ ಹೇಗಿರುತ್ತೆ ಡಿವೈಸ್ ಅದು? ಇಟ್ ಈಸ್ ಎ ಪೆನ್ಸಿಲ್ ಶೇಪ್ಡ್ ಡಿವೈಸ್. ಅದು ಯಾವ ರೀತಿ ಇರುತ್ತೆ? ಪೆನ್ಸಿಲ್ ತರ ಶೇಪ್ ಇರೋ ಡಿವೈಸ್ ಆಗಿರುತ್ತೆ ಲೈಟ್ ಪೆನ್. ಇಟ್ ಈಸ್ ಯೂಸ್ ಟು ಸೆಲೆಕ್ಟ್ ಸ್ಕ್ರೀನ್ ಕೋಆರ್ಡಿನೇಟ್ಸ್ ಬೈ ಡಿಟೆಕ್ಟಿಂಗ್ ದ ಲೈಟ್. ಓಕೆ, ಈಗ ಸ್ಕ್ರೀನ್ ನಿಂದ ಲೈಟ್ ಬರ್ತಾ ಇರುತ್ತೆ, ಹೌದಾ? ಸ್ಕ್ರೀನ್ ಅಲ್ಲಿ ಪ್ರತಿಯೊಂದು ಪಾಯಿಂಟ್ ಇನ್ನು ಕೋಆರ್ಡಿನೇಟ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಕೋಆರ್ಡಿನೇಟ್ ಅಂದ್ರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಬರುತ್ತೆ. ಸ್ಕ್ರೀನ್ ಮೇಲೆ ಪ್ರತಿಯೊಂದು ಪಾಯಿಂಟಿಗೂ ಅದರದೇ ಆದ ಎಕ್ಸ್ ಕೋಆರ್ಡಿನೇಟ್ ಇರುತ್ತೆ, ವೈ ಕೋಆರ್ಡಿನೇಟ್ ಇರುತ್ತೆ. ಓಕೆ, ಲೈಟ್ ಪೆನ್ ಏನ್ ಮಾಡುತ್ತೆ? ಆ ಸ್ಕ್ರೀನ್ ಕೋಆರ್ಡಿನೇಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಓಕೆ, ಅದರಿಂದ ಆ ಸಿಗ್ನಲ್ಸ್ ಗಳನ್ನ ಏನ್ ಮಾಡುತ್ತೆ? CPU ಕಳಿಸುತ್ತೆ. ಹೀಗಾಗಿ ಯೂಸರ್ ಡಾಟಾನ ಲೈಟ್ ಪೆನ್ ಏನ್ ಮಾಡುತ್ತೆ? ಇನ್ಪುಟ್ ಮಾಡ್ಕೊಳುತ್ತೆ. ಓಕೆ, ಇಟ್ ಇಸ್ ಎ ಪೆನ್ಸಿಲ್ ಶೇಪ್ಡ್ ಡಿವೈಸ್. It is a pencil shaped device. It is used to select screen coordinates. Screen coordinates ಗಳನ್ನು ಸೆಲೆಕ್ಟ್ ಮಾಡೋದಕ್ಕೆ ನಾವು ಲೈಟ್ ಪೆನ್ ಅನ್ನ ಯೂಸ್ ಮಾಡ್ತೀವಿ. ಬೈ ಡಿಟೆಕ್ಟಿಂಗ್ ದ ಲೈಟ್. ಆ ಸ್ಕ್ರೀನ್ ನಿಂದ ಬರ್ತಾ ಇರೋ ಲೈಟಿನ ಮುಖಾಂತರ ಆ ಲೈಟ್ ಪೆನ್ ಏನ್ ಮಾಡ್ಕೊಳುತ್ತೆ? ಸ್ಕ್ರೀನ್ ಕೋಆರ್ಡಿನೇಟ್ಸ್ ಅನ್ನ ಡಿಟೆಕ್ಟ್ ಮಾಡ್ಕೊಳುತ್ತೆ ಮತ್ತೆ CPU ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. It is used to select screen coordinates by detecting the light coming from the illuminated points. Illuminated points ಅಂದ್ರೆ ಯಾವ ಪಾಯಿಂಟ್ಸ್ ಇಂದ ಲೈಟ್ ಬರ್ತಾ ಇರುತ್ತೋ ಆ ಪಾಯಿಂಟ್ ಗೆ illuminated point ಅಂತ ಹೇಳ್ತೀವಿ.
ಆನ್ ದ CRT ಸ್ಕ್ರೀನ್, ಆನ್ ದ CRT ಸ್ಕ್ರೀನ್ ಅಂತ ಹೇಳ್ಬೋದು. ಕ್ಯಾಥೋಡ್ ರೇ ಟ್ಯೂಬ್ ಅಂತ CRT ಅಂದ್ರೆ. ಓಕೆ, ಈಗೆಲ್ಲ LCD ಡಿಸ್ಪ್ಲೇ ಆಮೇಲೆ LED ಡಿಸ್ಪ್ಲೇಸ್ ಬಂದಿದ್ದಾವೆ. ಓಕೆ, ಇದು ಮೊದಲೇನಿತ್ತು ಕ್ಯಾಥೋಡ್ ರೇ ಟ್ಯೂಬ್ ಇತ್ತು. ಓಕೆ, ಅದನ್ನ ನೀವು ನೋಡಿರ್ಬೋದು ಕಂಪ್ಯೂಟರ್. ಓಕೆ, ನೋಡೇ ಇರ್ತೀರ ಸಹಜವಾಗಿ. ಓಕೆ, ದಿಸ್ ಈಸ್ ಅಬೌಟ್ ಲೈಟ್ ಪೆನ್. ಇದೇನು ಲೈಟ್ ಪೆನ್ ಬಗ್ಗೆ ಆಯಿತು. ಓಕೆ, ನೆಕ್ಸ್ಟ್ ಕಮ್ ಟು ಜಾಯ್ಸ್ಟಿಕ್. ಜಾಯ್ಸ್ಟಿಕ್ ಅಂದ್ರೆ ಏನು? ಜಾಯ್ಸ್ಟಿಕ್ ಇಟ್ ಕನ್ಸಿಸ್ಟ್ ಆಫ್ ಎ ಸ್ಮಾಲ್ ರಾಡ್. ಜಾಯ್ಸ್ಟಿಕ್ ಏನು ಹೊಂದಿರುತ್ತೆ? ಒಂದು ಸ್ಮಾಲ್ ರಾಡ್ ಹೊಂದಿರುತ್ತೆ. ಲಿವರ್ ಅಂತ ಹೇಳ್ತೀವಿ ನಾವು ಅದಕ್ಕೆ, ಸ್ಟಿಕ್ ಅಂತಾನು ಕರಿತೀವಿ. ಮೌಂಟೆಡ್ ಆನ್ ಎ ರೋಲಿಂಗ್ ಬಾಲ್. ಅದು ಒಂದು ರೋಲಿಂಗ್ ಬಾಲ್ ಮೇಲೆ ಮೌಂಟ್ ಮಾಡಿರ್ತಾರೆ ಅದಕ್ಕೆ. ದ ರಾಡ್ ಈಸ್ ಯೂಸ್ ಟು ಕಂಟ್ರೋಲ್ ದ ಸ್ಕ್ರೀನ್ ಕರ್ಸರ್. ನಾವು ಮೌಸ್ ಹೆಂಗ್ ಮೂವ್ ಮಾಡ್ತೀವಿ ಅದೇ ತರ ರಾಡ್ ಕೂಡ ಏನ್ ಮಾಡ್ತೀವಿ? ಮೂವ್ ಮಾಡ್ತೀವಿ. ಅದರಿಂದ ಕರ್ಸರ್ ಸಹಾಯದಿಂದ ನಾವು ಸ್ಕ್ರೀನ್ ಅನ್ನ ಆಪರೇಟ್ ಮಾಡಬಹುದು. ಐ ಮೀನ್ ಯೂಸರ್ ಇನ್ಪುಟ್ ಅನ್ನ ತಗೋಬಹುದು. ದ ಮೂವ್ಮೆಂಟ್ ಆಫ್ ರಾಡ್ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಆ ರಾಡ್ ಮೂವ್ಮೆಂಟ್ ಏನಿದೆ ಅಲ್ಲ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಏನಾಗುತ್ತೆ? ಕನ್ವರ್ಟ್ ಆಗುತ್ತೆ. ವಿಚ್ ಆರ್ ದೆನ್ ಸೆಂಟ್ ಟು ದ CPU ಫಾರ್ ದ ಸಬ್ಸಿಕ್ವೆಂಟ್ ಪ್ರೊಸೆಸಿಂಗ್. ಓಕೆ, ಆ ರಾಡ್ ಮೂವ್ಮೆಂಟ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. those electrical signals are sent to the CPU for further processing ಅಂತ ಹೇಳ್ಬೋದು. ಹೀಗೆ ಯೂಸರ್ ಇಂದ ನಾವು ಜಾಯ್ಸ್ಟಿಕ್ ಅನ್ನ ಯೂಸ್ ಮಾಡಿ ಇನ್ಪುಟ್ ಅನ್ನ ಪಡಿಬಹುದು. ಓಕೆ, ನೆಕ್ಸ್ಟ್ ಸ್ಕ್ಯಾನರಿಗೆ ಬನ್ನಿ. ನೆಕ್ಸ್ಟ್ ಇಟ್ ಈಸ್ ಯೂಸ್ ಟು ಸ್ಕ್ಯಾನ್ ಬೋತ್ ಕ್ಯಾರೆಕ್ಟರ್ ಅಂಡ್ ಗ್ರಾಫಿಕ್ ರಿಕ್ವೈರ್ಡ್ ಫಾರ್ ಇಮೇಜ್ ಪ್ರೊಸೆಸಿಂಗ್. ಸ್ಕ್ಯಾನರ್ ಕ್ಯಾರೆಕ್ಟರ್ಗಳನ್ನು ಸ್ಕ್ಯಾನ್ ಮಾಡುತ್ತೆ. ಯಾವುದಾದ್ರು ಗ್ರಾಫಿಕ್ ಇದ್ರೆ, ಯಾವುದಾದ್ರು ಪಿಕ್ಚರ್ ಇದ್ರೆ ಅದನ್ನು ಕೂಡ ಸ್ಕ್ಯಾನ್ ಮಾಡುತ್ತೆ. ಇಟ್ ಸ್ಕ್ಯಾನ್ಸ್ ದ ಇಮೇಜ್ ಆಫ್ ಎ ಫೋಟೋಗ್ರಾಫ್ ಆರ್ ರಿಟರ್ನ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಟ್ಸ್ ಇಟ್ ಟು ದ CPU. ಓಕೆ, ಒಂದು ರಿಟರ್ನ್ ಇನ್ಫಾರ್ಮೇಶನ್ ಸ್ಕ್ಯಾನ್ ಮಾಡಿ ಅದು CPU ಜೊತೆ ಏನ್ ಮಾಡುತ್ತೆ? ಕಮ್ಯುನಿಕೇಟ್ ಮಾಡುತ್ತೆ. ಸೆನ್ಸಾರ್ಸ್ ಆರ್ ಯೂಸ್ಡ್ ಇನ್ ಸ್ಕ್ಯಾನರ್ಸ್. ಸ್ಕ್ಯಾನರ್ಸ್ ನಲ್ಲಿ ಏನು ಯೂಸ್ ಮಾಡ್ತೀವಿ? ಸೆನ್ಸಾರ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದರಿಂದ ಅದು ಯೂಸರ್ ಇನ್ಪುಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಡಿಜಿಟೈಸರ್ ಅಂದ್ರೆ ಏನು? ಇಟ್ ಈಸ್ ಯೂಸ್ಡ್ ಫಾರ್ ಸೆಲೆಕ್ಟಿಂಗ್ ಸ್ಕ್ರೀನ್ ಕೋಆರ್ಡಿನೇಟ್ಸ್. ಅಗೇನ್ ಸ್ಕ್ರೀನ್ ಕೋಆರ್ಡಿನೇಟ್ಸ್ ಅನ್ನು ಸೆಲೆಕ್ಟ್ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ? ಲೈಟ್ ಪೆನ್ ಅಲ್ಲಿ ನೋಡಿದ್ವಲ್ಲ ಅದೇ ತರ ಡಿಜಿಟೈಸರ್ ಕೂಡ ಯೂಸ್ ಮಾಡ್ತೀವಿ. ಫಾರ್ ಡಿಟೆಕ್ಟಿಂಗ್ ಸ್ಕ್ರೀನ್ ಕೋಆರ್ಡಿನೇಟ್ಸ್. ಸ್ಕ್ರೀನ್ ಕೋಆರ್ಡಿನೇಟ್ಸ್ ಆರ್ ಸೆಲೆಕ್ಟೆಡ್ ಬೈ ಆಕ್ಟಿವೇಟಿಂಗ್ ಎ ಹ್ಯಾಂಡ್ ಕರ್ಸರ್. ಒಂದು ಹ್ಯಾಂಡ್ ಕರ್ಸರ್ ಇಂದ ಸ್ಕ್ರೀನ್ ಕೋಆರ್ಡಿನೇಟ್ ಅನ್ನು ಆಕ್ಟಿವೇಟ್ ಮಾಡ್ತೀವಿ. ಆರ್ ಎ ಸ್ಟೈಲಸ್ ಎಟ್ ಕರೆಸ್ಪಾಂಡಿಂಗ್ ಪೊಸಿಷನ್ಸ್ ಆನ್ ಎ ಫ್ಲಾಟ್ ಸರ್ಫೇಸ್. ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಒಂದು ಹ್ಯಾಂಡ್ ಕರ್ಸರ್ ಇಂದ ನಾವು ಸ್ಕ್ರೀನ್ ಕೋಆರ್ಡಿನೇಟ್ ಅನ್ನು ಏನ್ ಮಾಡಬಹುದು? ಡಿಟೆಕ್ಟ್ ಮಾಡಬಹುದು. ದಿಸ್ ಫ್ಲಾಟ್ ಸರ್ಫೇಸ್ ಇಸ್ ಕಾಲ್ಡ್ ಟ್ಯಾಬ್ಲೆಟ್ ಆರ್ ಗ್ರಾಫಿಕ್ ಟ್ಯಾಬ್ಲೆಟ್ಸ್. ಆ ಫ್ಲಾಟ್ ಸರ್ಫೇಸ್ ಅನ್ನ ಏನಂತ ಕರಿತೀವಿ? ಟ್ಯಾಬ್ಲೆಟ್ ಅಂತ ಕರಿತೀವಿ, ಅಥವಾ ಗ್ರಾಫಿಕ್ ಟ್ಯಾಬ್ಲೆಟ್ಸ್ ಅಂತಾನೂ ಕೂಡ ಕರಿತೀವಿ. ಎ ಡಿಜಿಟೈಸರ್ ಈಸ್ ಅನ್ ಇನ್ಪುಟ್ ಡಿವೈಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಪಿಕ್ಚರ್ಸ್. ಇದು ಒಂದು ಇನ್ಪುಟ್ ಡಿವೈಸ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಪಿಕ್ಚರ್ಸ್, ಮ್ಯಾಪ್ಸ್ ಅಂಡ್ ಡ್ರಾಯಿಂಗ್ಸ್ ಇಂಟು ಡಿಜಿಟಲ್ ಫಾರ್ಮ್ ಫಾರ್ ಸ್ಟೋರೇಜ್ ಇನ್ ಕಂಪ್ಯೂಟರ್. ಓಕೆ, ಪಿಕ್ಚರ್ಸು, ಮ್ಯಾಪ್ಸು ಮತ್ತೆ ಡ್ರಾಯಿಂಗ್ಸು ಇವೆಲ್ಲ ಡಿಜಿಟಲ್ ಫಾರ್ಮ್ ನಲ್ಲಿ ಕಂಪ್ಯೂಟರ್ ನಲ್ಲಿ ಸ್ಟೋರ್ ಮಾಡಿ ಇಡುತ್ತೆ. ಯಾವುದು? ಡಿಜಿಟೈಸರ್. ಇಟ್ ಈಸ್ ಅನ್ ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಓಕೆ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಔಟ್ಪುಟ್ ಡಿವೈಸಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಿಂಟರ್ಸ್ ಅವೆಲ್ಲ. ಓಕೆ ಓಕೆ ಹೋಪ್ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡೌಟ್ ಬಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿ ನಿಮ್ಮ ಡೌಟನ್ನು ಬಗೆಹರಿಸ್ಕೊಳ್ಳಿ. ಓಕೆ ಓಕೆ ಅಂಟಿಲ್ ದೆನ್ ಗುಡ್ ಬೈ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.